ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ, ನಿಮ್ಗೆ ಆಲ್ರೆಡಿ 4th ಸೆಮ್ಮಲ್ಲಿ ಇರೋದ್ರಿಂದ ಕ್ವಶನ್ ಪೇಪರ್ ಪ್ಯಾಟ್ರನ್ ಗೊತ್ತಿರುತ್ತೆ. ನಿಮಗೆ 4 ಯೂನಿಟ್ ಇರುತ್ತೆ. 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಇರುತ್ತೆ. ಅದರಲ್ಲಿ 2ನೇ ಯೂನಿಟಲ್ಲಿ ನಿಮಗೆ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೆಮಿಕಲ್ ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಆ ಕೆಮಿಕಲ್ ಕೈನೆಟಿಕ್ಸನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 2ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ನಾನು ಕೊಲಿಷನ್ ಥಿಯರಿ ಬಗ್ಗೆ ಹೇಳಿದ್ದೀನಿ. ಕೊಲಿಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, ರೇಟ್ ಆಫ್ ಎ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಟೈಪ್ ಆಫ್ ಕೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳುತ್ತೆ. ಬಟ್ ಇಟ್ ಹ್ಯಾಸ್ ಸಮ್ ಡ್ರಾಬ್ಯಾಕ್ಸ್. ಇಟ್ ವಾಸ್ ಅನೇಬಲ್ ಟು ಆನ್ಸರ್ ಸಮ್ ಕ್ವಶನ್ಸ್. ಅದನ್ನು ಆನ್ಸರ್ ಹುಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಹುಟ್ಟಿದ ಥಿಯರಿನೇ ಯಾವುದು ಅಂತಂದರೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಹೇಳ್ತೀವಿ, TST ಅಂತ ಹೇಳ್ತೀವಿ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸೊ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿಗೆ TST ಅಂತಲೂ ಹೇಳ್ತಾರೆ. ಈ ಥಿಯರಿನ 2 ಸೈಂಟಿಸ್ಟು, ಇರಿಂಗ್ ಆ್ಯಂಡ್ ಪೊಲಯಾನಿ, ಅವರಿಬ್ಬರು 1913ನಲ್ಲಿ ಪ್ರಪೋಸ್ ಮಾಡ್ತಾರೆ. ಇದಕ್ಕೆ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿಗೆ TST ಅಂತಲೂ ಹೇಳ್ತಾರೆ, ಅಥವಾ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ ಅಂತಾರೆ, ಆಬ್ಸಲ್ಯೂಟ್ ರೇಟ್ ಥಿಯರಿ ಅಂತಾರೆ, ಥಿಯರಿ ಆಫ್ ಆಬ್ಸಲ್ಯೂಟ್ ರಿಯಾಕ್ಷನ್ ರೇಟ್ಸ್ ಅಂತಲೂ ಹೇಳ್ತಾರೆ. ಸೊ ಒಂದನೇ ಬೇರೆ ಬೇರೆ ಹೇಳ್ತಾರೆ. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತೀನಿ ಅದು ಹೆಂಗೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂದರೆ ಏನು ಅಂತ. ಆಬ್ಸಲ್ಯೂಟ್ ರೇಟ್ ಥಿಯರಿ ಅಂತಲೂ ಹೇಳ್ತಾರೆ, ಥಿಯರಿ ಆಫ್ ಆಬ್ಸಲ್ಯೂಟ್ ರಿಯಾಕ್ಷನ್ ರೇಟ್ಸ್ ಅಂತಲೂ ಹೇಳ್ತಾರೆ. ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅನ್ನೋದು ಪಾಪ್ಯುಲರ್ ಆಗಿರುವಂಥದ್ದು. ನಾನು ಮುಂಚೆನೇ ಹೇಳಿದೆ, ಕೊಲ್ಯೂಷನ್ ಥಿಯರಿ ಮತ್ತು ಟ್ರಾನ್ಸಿಷನ್ TST ಟ್ರಾನ್ಸಿಷನ್ ಥಿಯರಿ ಏನಿದೆಯಲ್ಲ, ಅವೆರಡು ಏನಾಗುತ್ತೆ ಅಂದರೆ, ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಏನಿದೆಯಲ್ಲ, ದೇ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಒಂದ್ರದ್ದು ಇನ್ನೊಂದ್ರದ್ದು ಎಕ್ಸ್ಟೆನ್ಷನ್ ಅಂತಾರೆ. ನಾವು ಕೊಲ್ಯೂಷನ್ ಥಿಯರಿದು ಎಕ್ಸ್ಟೆನ್ಷನ್ನೇ ನಾವು TST ಅಂತ ಹೇಳ್ಬೋದು, ದಟ್ ಈಸ್ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತಂದರೆ 2 ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇ ಹ್ಯಾವ್ ಟು ಕೊಲೈಡ್ ವಿತ್ ಈಚ್ ಅದರ್ ವಿತ್ ಸಮ್ ಸಫಿಷಿಯೆಂಟ್ ಅಮೌಂಟ್ ಆಫ್ ಎನರ್ಜಿ. ಅದನ್ನು ಥ್ರೆಶೋಲ್ಡ್ ಎನರ್ಜಿ ಅಂತ ಹೇಳ್ತಾರೆ, ಇಲ್ಲದ್ರೆ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಟು ಓರಿಯೆಂಟ್ ಇನ್ ಸಚ್ ಅ ಮ್ಯಾನರ್, ದೇ ಹ್ಯಾವ್ ಟು ಓರಿಯೆಂಟ್ to a correct angle, though such that there will be a collision between, they're going to slam one another, thereby there will be a formation ಅಂತ ಹೇಳ್ತಾರೆ. ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂದರೆ, 2 ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕು ಅಂದರೆ ಆ ರಿಯಾಕ್ಟೆನ್ಸ್ಗಳು ಏನಾಗಬೇಕು, ಅದಕ್ಕೊಂದು ಕೊಲೈಡ್ ಆಗಬೇಕು. ಕೊಲೈಡ್ ಆಗಬೇಕು ಅಂದರೆ ಈಚ್ ಮಾಲಿಕ್ಯೂಲ್, ಈಚ್ ಆಟಮ್, ಈಚ್ ಮಾಲಿಕ್ಯೂಲ್ ದೇ ಶುಡ್ ಹ್ಯಾವ್ ಸಮ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿ ಇದ್ದರೆ ಮಾತ್ರ ಕೊಲೈಡ್ ಆಗ್ತವೆ. ಜೊತೆಗೆ ಕೊಲೈಡ್ ಆ ಎನರ್ಜಿ ಜೊತೆಗೆ ಅವಕ್ಕೆ ಏನಿರಬೇಕು ಅಂತಂದರೆ, ಎಲ್ಲನೂ ಓರಿಯೆಂಟ್ ಆಗಿರ್ಬೇಕು, ಪ್ರಾಪರ್ ಆ್ಯಂಗಲಲ್ಲಿ ಅದೇನಾಗಿರಬೇಕು, ಒಂದಕ್ಕೊಂದು ಅಂಟ್ಕೊಂಡಿರಬೇಕು, ಒಂದಕ್ಕೊಂದು ರಿಯಾಕ್ಟ್ ಆಗ್ತಾ ಇರಬೇಕು. ಅವಾಗಷ್ಟೇ ರಿಯಾಕ್ಷನ್ ಆಗುತ್ತೆ ಇದರ ಅಂತ ಹೇಳ್ತಾರೆ. ಯಾವುದು? ಕೊಲ್ಯೂಷನ್ ಥಿಯರಿನಲ್ಲಿ. ಕೊಲ್ಯೂಷನ್ ಥಿಯರಿನಲ್ಲಿ ಇನ್ನೊಂದು ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡ್ಕೊಳ್ತೀವಿ ನಾವು, ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂಬರ್ ಆಫ್ ಕೊಲ್ಯೂಷನ್ಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ರಿಯಾಕ್ಷನ್ ಮಿಕ್ಸ್ಚರ್. ಅದಕ್ಕೆ ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂದ್ರೇನು? ಈಗ ನಮಗೆ 2 ರಿಯಾಕ್ಟೆನ್ಸ್ನ ತೊಗೊಂಡಿದ್ವಿ, ಸಫಿಷಿಯೆಂಟ್ ಎನರ್ಜಿ ಇದೆ, ಕರೆಕ್ಟಾಗಿ ಓರಿಯೆಂಟ್ ಆಗಿದೆ, ಒಂದಕ್ಕೊಂದು ಇಂಟ್ರ್ಯಾಕ್ಟ್ ಮಾಡ್ತವೆ ಅಂತ ಇಟ್ಕೊಳ್ಳೋಣ. ಆ ಇಂಟ್ರ್ಯಾಕ್ಟ್ ಮಾಡೋದು ಪರ್ ಸೆಕೆಂಡ್ ಕೊಲ್ಯೂಷನ್ಸ್, ಎಷ್ಟು ಕೊಲ್ಯೂಷನ್ ಪರ್ ಸೆಕೆಂಡ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದ್ರೇನು? ಕೊಲ್ಯೂಷನ್ ಆಗ್ತಾ ಇದೆ, ಕೊಲ್ಯೂಷನ್ ಆಗೋಕ್ಕೆ ಏನೇನಿರಬೇಕು, ಆಕ್ಟಿವೇಶನ್ ಎನರ್ಜಿ ಇರಬೇಕು, ಓರಿಯೆಂಟೇಷನ್, ಪ್ರಾಪರ್ ಓರಿಯೆಂಟೇಷನ್ ಇರಬೇಕು. ಎರಡೂ ಇದ್ದು ಅದೇನಾಗ್ತಿದೆ, ಕೊಲೈಡ್ ಆಗ್ತಾ ಇದೆ. ಆದರೆ ಕೊಲೈಡ್ ಆದಾಗ ಎಷ್ಟು ಕೊಲ್ಯೂಷನ್ಸ್ ಆಗುತ್ತೆ ಪರ್ ಸೆಕೆಂಡ್ಗೆ, ಅದಕ್ಕೆ ನಾವೇನಂತ ಕರಿತೀವಿ, ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈಗ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಈಗ ಎಷ್ಟೊಂದು 100 ಮಾಲಿಕ್ಯೂಲ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಫ್ರಾಕ್ಷನ್ ಆಫ್ ದಟ್ ವಿಲ್ ಅಂಡರ್ಗೋ ಓರಿಯೆಂಟೇಷನ್ ಅಂತ ಇಟ್ಕೊಳ್ಳೋಣ. ಒಂದು ಕಂಟೈನರ್, ಕ್ಲೋಸ್ ಕಂಟೈನರ್ ತೊಗೊಂಡಿದ್ದೀವಿ ನಾವು. ಕ್ಲೋಸ್ ಕಂಟೈನರಲ್ಲಿ ಒಂದು 100 ಮಾಲಿಕ್ಯೂಲ್ನ 50 ಮಾಲಿಕ್ಯೂಲ್ಸ್ A, 50 ಮಾಲಿಕ್ಯೂಲ್ಸ್ B ಹಾಕಿದ್ದೀವಿ. ಅವೆರಡನ್ನು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಆ ಇಂಟ್ರ್ಯಾಕ್ಟ್ ಆಗಬೇಕು ಅಂದರೆ ಏನಾಗಿರಬೇಕು, ಈಚ್ ಮಾಲಿಕ್ಯೂಲ್ ಶುಡ್ ಹ್ಯಾವ್, Aಗೂ ಮತ್ತು Bಗೂ ಸಫಿಷಿಯೆಂಟ್ ಅಮೌಂಟ್ ಆಫ್ ಎನರ್ಜಿ ಇರಬೇಕು, ಓರಿಯೆಂಟ್ ಆಗಿರಬೇಕು. ಹಾಗಾಗಿ ಎಲ್ಲ 100% ಕೊಲೈಡ್ ಆಗಲ್ಲ. ಸೊ ಓನ್ಲಿ ಫ್ರಾಕ್ಷನ್ ಆಫ್ ದಟ್ ವಿಲ್ ಗೋಯಿಂಗ್ ಟು ಕೊಲೈಡ್ ಅಂತ ಇಟ್ಕೊಳ್ಳೋಣ.
fraction of the total number of the collision that will overcome the activation energy and with the atoms of the molecule lined up properly, orientation proper ಆಗಿತ್ತು ಅಂದರೆ ಆವಾಗ ಎಷ್ಟು ಕೊಲಿಷನ್ಸ್ ಆಗ್ಬೋದು ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ಫಾರ್ಮುಲಾ, ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು ಹೇಳ್ತಾರೆ ಅಂದರೆ ರೇಟ್ ಕಾನ್ಸ್ಟೆಂಟ್ ಕೆ ಇಸ್ ಈಕ್ವಲ್ ಟು ಝೆಡ್ ಇಂಟು ಎಫ್ ಇಂಟು ಎಲ್ ಅಂತ ಹೇಳ್ತಾರೆ. ಈಗ ಏನಾಗ್ತಾ ಇದೆ, ಎರಡು ಮಾಲಿಕ್ಯೂಲ್ಸ್ ಇದೆ, ಅವೆರಡು ಇಂಟ್ರಾಕ್ಟ್ ಮಾಡ್ತಾ ಇದೆ, ಕೊಲೈಡ್ ಮಾಡ್ತಾ ಇದೆ, ಹೊಸ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು. ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ ಅವೆರಡು ಇಂಟ್ರಾಕ್ಟ್ ಆಗೋಕ್ಕೆ ಸಮ್ ಅಮೌಂಟ್ ಆಫ್ ಎನರ್ಜಿ ಬೇಕು, ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಜೊತೆಗೆ ಪ್ರಾಪರ್ ಆಗಿ ಓರಿಯೆಂಟ್ ಆಗಿರಬೇಕು, ಪ್ರಾಪರ್ ಆ್ಯಂಗಲಲ್ಲಿ ಅವೆರಡೂ ಒಂದಕ್ಕೊಂದು ಪಕ್ಕದಲ್ಲಿ ಇರಬೇಕು. ಅದು ಆಗಲ್ಲ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು, 100% ಎಲ್ಲ ಈಗ 150 ಎ ತೊಗೊಂಡು 50 ಬಿ ತೊಗೊಂಡಿದ್ವಿ ಅಂದರೆ ಎಕ್ಸಾಕ್ಟ್ಲಿ ಒಂದಕ್ಕೊಂದು ಹೊಡ್ಕೊಂಡ್ಬಿಟ್ಟು ಆಗುತ್ತೆ ಅಂತಲ್ಲ. ಓನ್ಲಿ ಫ್ರಾಕ್ಷನ್ ಆಫ್ ದಟ್ ವಿಲ್ ಅಂಡರ್ಗೋ ಎಫೆಕ್ಟಿವ್ ಕೊಲಿಷನ್ ಅಂತ ಹೇಳ್ತೀವಿ. ಹಾಗಾಗಿ ನಾನು ರೇಟ್ ಆಫ್ ದಿ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟ್ ಏನಿದೆಯಲ್ಲ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಕೆ ಇಸ್ ಈಕ್ವಲ್ ಟು ಝೆಡ್ ಇಂಟು ಎಫ್ ಇಂಟು ಎಲ್. ದಿಸ್ ಇಸ್ ದಿ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಆಫ್ ಕೊಲಿಷನ್ ಥಿಯರಿ ಅಂತ ಹೇಳ್ಬೋದು. ಝೆಡ್ ಅಂದರೆ ಕೊಲಿಷನ್ ಫ್ರೀಕ್ವೆನ್ಸಿ, ಅಂದರೆ ಎಷ್ಟು ಕೊಲಿಷನ್ಸ್ ಆಗುತ್ತೆ ಪರ್ ಸೆಕೆಂಡ್ ಅಂತ. ಎಫ್ ಅಂತಂದರೆ ಫ್ರಾಕ್ಷನ್ ಆಫ್ ದಿ ಟೋಟಲ್ ನಂಬರ್ ಆಫ್ ದಿ ಕೊಲಿಷನ್ಸ್. ಎಲ್ ಅಂದರೆ ಹೌ ಇಟ್ ಗೋಯಿಂಗ್ ಟು ಓರಿಯೆಂಟ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬಟ್ ಅಗೇನ್ ಕೊಲಿಷನ್ ಥಿಯರಿ ಏನು ಹೇಳುತ್ತೆ ಅಂದರೆ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಕೊಲಿಷನ್ ಫ್ರೀಕ್ವೆನ್ಸಿ ಆಲ್ಸೋ ಇನ್ಕ್ರೀಸಸ್ ವಿಚ್ ಇನ್ಕ್ರೀಸಸ್ ದಿ ವ್ಯಾಲ್ಯೂ ಆಫ್ ಎಫ್ ಅಂತ ಹೇಳ್ತಾರೆ. ಫ್ರಾಕ್ಷನ್ ಆಫ್ ದಿ ಟೋಟಲ್ ನಂಬರ್ ಆಫ್ ದಿ ಕೊಲಿಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಫ್ರಾಕ್ಷನ್ ಆಫ್ ದಿ fraction of the successful collision is directly proportional to the temperature and inversely proportional to the activation energy. ಈಗ ಏನಾಗ್ತಾ ಇದೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಂಗೆ ಕೊಲಿಷನ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೊಲಿಷನ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಯಿತು ಅಂತಂದರೆ ಆ ಎನರ್ಜಿ ಆಕ್ಟಿವೇಶನ್ ಏನಿದೆಯಲ್ಲ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ವೆರಾಸ್ ಆಕ್ಟಿವೇಶನ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಆದರೆ ಈಗ ಅದು ಆಯಿತು, ಅದು ಅಕಾರ್ಡಿಂಗ್ ಟು ದಿ ಕೊಲಿಷನ್ ಥಿಯರಿ. ಈಗ ನಾವು ವಿ ಕಮ್ ಟು ದಿ ಟ್ರಾನ್ಸಿಷನ್ ಥಿಯರಿ ವಿಚ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಕೊಲಿಷನ್ ಥಿಯರಿ. ಟ್ರಾನ್ಸಿಷನ್ ಥಿಯರಿನಲ್ಲಿ ಹೇಳ್ತಾರೆ ಹೇಳಿದ್ರೆ ದೇರ್ ಇಸ್ ಅನದರ್ ಸ್ಟೇಟ್ ಇನ್ ವಿಚ್ ಬಿಟ್ವೀನ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ದಿ ಪ್ರಾಡಕ್ಟ್ ದೇರ್ ಇಸ್ ಅನದರ್ ಸ್ಟೇಟ್. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಇನ್ ಟ್ರಾನ್ಸಿಷನ್ ಸ್ಟೇಟ್ ಎ ಹೈಬ್ರಿಡ್ ಥಿಂಗ್ ದಟ್ ಹ್ಯಾಸ್ ಬೀನ್ ಹ್ಯಾಪನ್. The reactants are the products, neither the reactants nor the product. They are in between. ಫುಲ್ಲು ರಿಯಾಕ್ಟೆಂಟು ಆಗಿಲ್ಲ, ಫುಲ್ಲು ಪ್ರಾಡಕ್ಟು ಆಗಿಲ್ಲ, ಆ ಥರದ್ದೊಂದು ಹೈಬ್ರಿಡ್ ವಿಯರ್ಡ್ ಆಗಿರೋ ಸ್ಟೇಟ್ ಇದೆಯಲ್ಲ, ಆ ಸ್ಟೇಟ್ಗೆ ನಾವು ಏನಂತ ಕರಿತೀವಿ, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ, ಅಕಾರ್ಡಿಂಗ್ ಟು ಟ್ರಾನ್ಸಿಷನ್ ಸ್ಟೇಟ್ ಥಿಯರಿನ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಎರಡು ಮಾಲಿಕ್ಯೂಲು ಇಂಟ್ರಾಕ್ಟ್ ಆಗ್ತಾ ಇದೆ ಅಂತಂದರೆ ಇಂಟ್ರಾಕ್ಟ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟೇಟ್ ಇನ್ ವಿಚ್ ರಿಯಾಕ್ಟೆಂಟ್ ಆಗಿರಲ್ಲ, ಪ್ರಾಡಕ್ಟ್ ಆಗಿರಲ್ಲ. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಆ ಟ್ರಾನ್ಸಿಷನ್ ಸ್ಟೇಟಲ್ಲಿ ಏನಾಗ್ತಾ ಇದೆ, ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಆ ಕಾಂಪ್ಲೆಕ್ಸ್ ಏನಾಗ್ತಾ ಇದೆ, ರಿಯಾಕ್ಟೆಂಟ್ ಆಗಿಲ್ಲ, ಪ್ರಾಡಕ್ಟ್ ಆಗಿಲ್ಲ, ಇನ್ ಬಿಟ್ವೀನ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇದೇನು ಹೇಳುತ್ತೆ ಅಂದರೆ, ಈ ಥಿಯರಿ ಪ್ರಕಾರ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ವೆರಾಸ್ ಕೊಲಿಷನ್ ಥಿಯರಿನಲ್ಲಿ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಎಫೆಕ್ಟಿವ್ ಕೊಲಿಷನ್ ಆಗಬೇಕು ಅಂದರೆ ಆಕ್ಟಿವೇಶನ್ ಎನರ್ಜಿ ಇರಬೇಕು, ಎರಡನೇದು ಪ್ರಾಪರ್ ಓರಿಯೆಂಟೇಷನ್ ಇರಬೇಕು ಅಂತ ಹೇಳಿದ್ರು. ಆದರೆ ಈ ಥಿಯರಿ ಪ್ರಕಾರ ದ ಕಾನ್ಸಂಟ್ರೇಷನ್ ಆಫ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅದು ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಅಂದ್ರೇನು, ಈಗ ರಿಯಾಕ್ಟೆಂಟ್ಸ್ ಇದೆ, ರಿಯಾಕ್ಟೆಂಟ್ಸ್ ಏನಾಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದ್ದಾಗ ಏನಾಗ್ತಾ ಇದೆ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟೇಟ್ ಇನ್ ವಿಚ್ ಅದು ಕಂಪ್ಲೀಟ್ಲಿ ರಿಯಾಕ್ಟೆಂಟ್ ಆಗಿಲ್ಲ, ಕಂಪ್ಲೀಟ್ಲಿ ಪ್ರಾಡಕ್ಟ್ ಆಗಿಲ್ಲ, ಆ ಥರ ಸ್ಟೇಟ್ ಇರುತ್ತಲ್ಲ, ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹೈಯರ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್, ಅವಾಗ ಪ್ರಾಡಕ್ಟ್ ಫಾರ್ಮೇಷನ್ ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ರೇಟ್ ಅಟ್ ವಿಚ್ ದ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಬ್ರೇಕ್ಸ್ ಅಪಾರ್ಟ್. ಅಗೇನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಏನಾಗಿರುತ್ತಲ್ಲ ಅದು ಎಷ್ಟು ಫಾಸ್ಟಾಗಿ ಬ್ರೇಕ್ ಆಗುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ಅದರದ್ದು ಸ್ಟೆಬಿಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ದೇ ಇನ್ ವಿಚ್ ದ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಬ್ರೇಕ್ಸ್ ಅಪಾರ್ಟ್. ಅದು ಯಾವ ರೀತಿ ಬ್ರೇಕ್ ಆಗುತ್ತೆ, ಹೆಂಗೆ ಬ್ರೇಕ್ ಆಗ್ಬೋದು ಅಂದರೆ, ಅಗೇನ್ ಇಟ್ ಮೇ ಕಮ್ ಬ್ಯಾಕ್ ಟು ರಿಯಾಕ್ಟೆಂಟ್ ಆರ್ ಇಟ್ ಮೇ ಪ್ರೊಸೀಡ್ ಟು ಪ್ರಾಡಕ್ಟ್. ಈ 3 ಫ್ಯಾಕ್ಟರ್ ಮೇಲೆ ನಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅಂತ ಹೇಳ್ಬೋದು. ಒಂದು, ಎಷ್ಟು ಅಮೌಂಟ್ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿದೆ. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕು ಅಂದರೆ ನಿಮ್ಮ ಮಾಲಿಕ್ಯೂಲ್ಗೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಎನರ್ಜಿ ಇರಬೇಕು, ಪ್ರಾಪರಾಗಿ ಓರಿಯೆಂಟ್ ಆಗಿರಬೇಕು. ಆಮೇಲೆ ದೇ ಶುಡ್ ಹ್ಯಾವ್
ಓವರ್ಕಮ್ ದಿ ಥ್ರೆಶೋಲ್ಡ್ ಎನರ್ಜಿ, ಅದನ್ನು ಓವರ್ಕಮ್ ಮಾಡಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ಗೆ ಬಂದಿರಬೇಕು. ಹೈಯರ್ ದಿ ಅಮೌಂಟ್ ಆಫ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಜಾಸ್ತಿ ಇತ್ತು ಅಂದರೆ, ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಎರಡನೇದು ರೇಟ್ ಅಟ್ ವಿಚ್ ದ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಬ್ರೇಕ್ಸ್ ಅಪಾರ್ಟ್. ಅದು ಹೆಂಗೆ ಬ್ರೇಕ್ ಆಗುತ್ತೆ, ಅದು ಸ್ಟೇಬಲ್ ಆಗಿದೆಯಾ ಅನ್ಸ್ಟೇಬಲ್ ಆಗಿದೆ, ಸ್ಟೇಬಲ್ ಆಗಿದೆ ಅಂದರೆ ಎಷ್ಟು ಸ್ಟೇಬಲ್ ಆಗಿದೆ, ಅನ್ಸ್ಟೇಬಲ್ ಆಗಿದೆ ಅಂದರೆ ಎಷ್ಟು ಅನ್ಸ್ಟೇಬಲ್ ಆಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ತುಂಬ ಸ್ಟೇಬಲ್ ಆಗಿತ್ತು ಅಂದರೆ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಟು ಬ್ರೇಕ್ ಅಪಾರ್ಟ್, ಅನ್ಸ್ಟೇಬಲ್ ಆಗಿತ್ತು ಅಂದರೆ ಬೇಗ ಬ್ರೇಕ್ ಆಗಿಬಿಡುತ್ತೆ. ಅದು ದ ವೇ ಇನ್ ವಿಚ್ ದ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಬ್ರೇಕ್ಸ್ ಅಪಾರ್ಟ್. ಅದು ಹೆಂಗೆ ಬ್ರೇಕ್ ಆಗುತ್ತೆ, ಬ್ರೇಕ್ ಆದಾಗ ಏನಾಗ್ಬೋದು ಅಂದರೆ ಇಟ್ ಮೇ ಕಮ್ ಬ್ಯಾಕ್ ಟು ರಿಯಾಕ್ಟೆಂಟ್ಸ್ ಆರ್ ಇಟ್ ಮೇ ಗೋ ಟು ಪ್ರಾಡಕ್ಟ್. ಸೊ ಇದ್ರ ಮೇಲೆ ನನ್ನ ಡಿಕ್ಷನ್ ಆಗುತ್ತಾ ಇಲ್ವಾ ಅಂತ ನಾವು ಹೇಳ್ತಾ ಹೋಗ್ತೀವಿ. ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಎಕ್ಸ್ಪ್ಲೇನ್ಸ್ ದಿ ರಿಯಾಕ್ಷನ್ ರೇಟ್ಸ್ ಆಫ್ ದಿ ಎಲಿಮೆಂಟ್ರಿ ಕೆಮಿಕಲ್ ರಿಯಾಕ್ಷನ್ಸ್. ರಿಯಾಕ್ಷನ್ ರೇಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ರಿಯಾಕ್ಷನ್ ರೇಟ್ ಅಂದರೆ ಅಟ್ ವಾಟ್ ರೇಟ್ ಯುವರ್ ಪ್ರಾಡಕ್ಟ್ ಹ್ಯಾವ್ ಬಿನ್ ಫಾರ್ಮ್ಡ್ ಫ್ರಮ್ ದಿ ರಿಯಾಕ್ಟೆಂಟ್, ಎಷ್ಟು ಟೈಮ್ ಒಳಗಡೆ ನಿಮಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರೇಟ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿನಲ್ಲಿ ನನಗೆ ಎಲಿಮೆಂಟ್ರಿ ಕೆಮಿಕಲ್ ರಿಯಾಕ್ಷನ್ದು ರೇಟು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಈ ಥಿಯರಿನಲ್ಲಿ ಏನಾಗುತ್ತೆ ಅಂದರೆ ಕ್ವಾಸಿ ಈಕ್ವಿಲಿಬ್ರಿಯಮ್ ಸ್ಟೇಟ್ ಫಾರ್ಮ್ ಆಗುತ್ತೆ, ವಿಚ್ ಈಸ್ ಇನ್ ಬಿಟ್ವೀನ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ವಿಚ್ ಈಸ್ ಇನ್ ಬಿಟ್ವೀನ್ ದಿ ಪ್ರಾಡಕ್ಟ್. ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ದಂಗೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ, ಇಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟ್ ಇದೆ. ಈಗ ಎ ಆ್ಯಂಡ್ ಬಿನ ನಾವೇನು ಮಾಡ್ತಾ ಇದ್ವಿ, ಇಂಟ್ರಾಕ್ಟ್ ಮಾಡ್ತಾ ಇದ್ವಿ. ಕೊಲ್ಯೂಷನ್ ಥಿಯರಿ ಪ್ರಕಾರ ಆಕ್ಟಿವೇಶನ್ ದೇ ಶುಡ್ ಹ್ಯಾವ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ಆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿಗೆ ಏನಂತ ಕರಿತೀವಿ, ನಾವು ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಆಕ್ಟಿವೇಶನ್ ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸು ಏನಾಗ್ತವೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದು ನಿಂತ್ಕೊಳ್ತವೆ. ದಟ್ ಈಸ್ ಅ ಸ್ಟೇಜ್ ವೇರ್ ಇಟ್ ಗೋಯಿಂಗ್ ಟು ಹ್ಯಾವ್ ಹೈಯೆಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಲ್ಲ, ಈ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಅಲ್ಲಿ ಏನು ಫಾರ್ಮ್ ಆಗಿರುತ್ತಲ್ಲ ಆ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಈ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಏನಾಗ್ಬೋದು ಅಂತಂದರೆ ಇಟ್ ಮೇ ರಿವರ್ಸ್ ಬ್ಯಾಕ್ ಟು ದಿ ರಿಯಾಕ್ಟೆಂಟ್ಸ್ ಆರ್ ಇಟ್ ಮೇ ಪ್ರೊಸೀಡ್ ಟು ದಿ ಪ್ರಾಡಕ್ಟ್. ಸೊ ನಾವು ಯೂಶಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ನ, ಸೊ ಟ್ರಾನ್ಸಿಷನ್ ಸ್ಟೇಟ್ನ ಡಬಲ್ ಸ್ಟಾರ್ ಇಂದ ಈ ಥರ ನಾವು ಮೆನ್ಷನ್ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಡಾಟೆಡ್ ಲೈನಲ್ಲಿ ತೋರಿಸ್ತಾ ಇದ್ದೀನಿ. ಈ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಏನಾಗ್ಬೋದು ಅಂದರೆ ಇಟ್ ಮೇ ಪ್ರೊಸೀಡ್ ಟು ಪ್ರಾಡಕ್ಟ್ ಆರ್ ಇಟ್ ಮೇ ಕಮ್ ಬ್ಯಾಕ್ ಟು ದಿ ರಿಯಾಕ್ಟೆಂಟ್ನು ಅದು ಆಗ್ತಾ ಹೋದು. On the reaction path between the initial and final arrangement of atoms or molecules, there existence an intermediate state at which the potential energy has maximum ವ್ಯಾಲ್ಯೂ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಅದಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ. ದ ಸ್ಟೇಟ್ ಕರೆಸ್ಪಾಂಡ್ ಟು ದಿ ಮ್ಯಾಕ್ಸಿಮಮ್ ಈಸ್ ನೋನ್ ಆಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆ್ಯಂಡ್ ದಟ್ ಸ್ಟೇಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಟ್ರಾನ್ಸಿಷನ್ ಸ್ಟೇಟ್. ಅಲ್ಲಿ ಬರುವಂಥ ಪ್ರಾಡಕ್ಟ್ಗೆ ಏನಂತ ಕರಿತೀವಿ, ಇಂಟರ್ಮೀಡಿಯೇಟ್ ಸ್ಟೇಟ್ ಏನಿರ್ತಲ್ಲ ಅದಕ್ಕೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಆ ಸ್ಟೇಟ್ಗೆ ಏನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಆ ಸ್ಟೇಟ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ. Transition state has more free energy in comparison with the substrate or a product, that is it's a least stable state. So again energy ಮತ್ತೆ stability they are inversely proportional. Higher the energy, lower the stability. ಸೊ ಹಾಗಾಗಿ ಏನಾಗ್ತಾ ಇದೆ, ಟ್ರಾನ್ಸಿಷನ್ ಸ್ಟೇಟ್ಗೆ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ, ಹಂಗಾಗಿ ಸ್ಟೆಬಿಲಿಟಿ ಅದಕ್ಕೆ ಕಡಿಮೆ ಇರುತ್ತೆ. ಸೊ ಅದನ್ನು ಹೇಗೆ ಮಾಡ್ತೀವಿ ಅಂದರೆ ಡ್ರ್ಯಾಗರ್ ಸಿಂಬಲ್, ಡಬಲ್ ಡ್ರ್ಯಾಗರ್ ಸಿಂಬಲಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಾಗಿರುತ್ತೆ, ದೇ ಆರ್ ಅನ್ಸ್ಟೇಬಲ್, ಹೈಲಿ ಅನ್ಸ್ಟೇಬಲ್, ಶಾರ್ಟ್ ಆಫ್ ಲೈಫ್ ಇರುತ್ತೆ, ಬಿಕಾಸ್ ಇಮಿಡಿಯೇಟ್ಲಿ ಐದರ್ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ರಿಯಾಕ್ಟೆಂಟ್ಸ್ ಆರ್ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ಪ್ರಾಡಕ್ಟ್ಸ್. ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗ್ರೇಟರ್ ದ್ಯಾನ್ ದಿ ರಿಯಾಕ್ಟೆಂಟ್ಸ್ ಆಫ್ ದಿ ಪ್ರಾಡಕ್ಟ್ಸ್. So that's a stage where it's going to have maximum energy. In an activated complex, the bonds in the reactant molecules are in the process of breaking, while the new bonds in the product of the molecules are started to form. ಅದು ಯಾವ ಥರ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಏನು ಅಂತಂದರೆ ಅಲ್ಲಿ ಓಲ್ಡ್ ಬಾಂಡ್ ಬ್ರೇಕ್ ಆಗ್ತಾ ಇರುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗ್ತಾ ಇರುತ್ತೆ, ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂಡ್ ದ ರಿಯಾಕ್ಟೆಂಟ್ಸ್ ಆರ್ ಇನ್ ದಿ ಕೆಮಿಕಲ್ ಈಕ್ವಿಲಿಬ್ರಿಯಂ. ಅವಾಗ ನಾವು ಹೇಳ್ಬೋದು ಅಂದರೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸು ಮತ್ತು ರಿಯಾಕ್ಟೆಂಟ್ಸು ಎರಡು ಕೆಮಿಕಲ್ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳ್ಬೋದು. ಇಟ್ ಡಿಕಂಪೋಸಸ್ ಟು ಫಾರ್ಮ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ರಿಯಾಕ್ಟೆಂಟ್ಸ್. ಅಗೇನ್ ಅದು ಯಾವ ಥರ ಸ್ಪ್ಲಿಟ್ ಆಗುತ್ತೆ ಅನ್ನೋದ್ರ ಮೇಲೆ, ಅಗೇನ್ ಇಟ್ ಮೇ ಕಮ್ ಬ್ಯಾಕ್ ಟು ರಿಯಾಕ್ಟೆಂಟ್ ಆರ್ ಇಟ್ ಮೇ ಫಾರ್ಮ್ ದಿ ಪ್ರಾಡಕ್ಟ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಅನ್ಸ್ಟೇಬಲ್ಲು, ಮ್ಯಾಕ್ಸಿಮಮ್ ಎನರ್ಜಿ ಇದೆ, ಹೈಲಿ ಅನ್ಸ್ಟೇಬಲು, ಹಂಗಾಗಿ ಬೇಗ ಬ್ರೇಕ್ ಡೌನ್ ಆಗುತ್ತೆ. ಸೊ ಅದ್ರದ್ದು ಎನರ್ಜಿ ಏನಾಗಿರುತ್ತೆ ಅಂದರೆ ರಿಯಾಕ್ಟೆಂಟ್ಗಿನ್ನ ಜಾಸ್ತಿ ಇರುತ್ತೆ, ಪ್ರಾಡಕ್ಟ್ಗಿನ್ನೂ ಜಾಸ್ತಿ ಇರುತ್ತೆ. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗ್ತಿರುತ್ತೆ, ನ್ಯೂ ಬಾಂಡು ಫಾರ್ಮೇಷನ್ ಆಗ್ತಾ ಇರುತ್ತೆ. ಅದೇನಾಗುತ್ತೆ ಅಂದರೆ ಡಿಕಂಪೋಸ್ ಆಗಿ ಪ್ರಾಡಕ್ಟ್ ಆಗೋದು, ರಿಯಾಕ್ಟೆಂಟ್ಸ್ ಆದರೂ ಕೊಡ್ಬೋದು. ದಿಸ್ ಈಸ್ ಸಮಥಿಂಗ್ ಅಬೌಟ್ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.